ಚುನಾವಣೆ ಹೊತ್ತಲ್ಲಿ ಸರ್ ಡಿಕೆ ಬ್ರದರ್ಸ್ ಅವ್ರನ್ನ ಟಾರ್ಗೆಟ್ ಮಾಡುವಂಥದ್ದು ಈ ಕುಮಾರಸ್ವಾಮಿ ಕೂಡ ಹೇಳ್ತಾ ಇರೋದಂದ್ರೆ ಚುನಾವಣೆ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಚುನಾವಣೆ ಮಾಡ್ತಾರೆ ಅಂತ ಹೇಳಿ ಸರ್. ಅಂದ್ರೆ ನಮ್ಗೆ ಬದುಕಿಗೆ ವಿಷ ಹಾಕಿದ್ದೆ ಡಿಕೆ ಬ್ರದರ್ಸ್ ಅಂತ ಹೇಳಿ. ನಾನು ಯಾರಿಗೂ ವಿಷ ಹಾಕುವಂತವನಲ್ಲ, ಎಲ್ರಿಗೂ ಒಳ್ಳೇದನ್ನ ಬಯಸ್ತಕ್ಕಂಥ. ಅವರು ಆರೋಗ್ಯಕ್ಕೆ ತಪಾಸಣೆಗೆ ಆಪರೇಷನ್ ಹೋಗ್ತಾ ಇದ್ದಾರೆ, ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ. ಸಿಪಿ ಯೋಗೇಶ್ವರ್ ಅವರು ಹೇಳ್ತಾರೆ ಸರ್, ಭಾಗದಲ್ಲಿ ಗಿಫ್ಟ್ಗಳನ್ನು ಹಂಚ್ತಾ ಇದ್ದಾರೆ, ಚುನಾವಣಾ ಆಯೋಗಕ್ಕೆ ನಾನು ದೂರನ್ನ ಕೊಡ್ತೇನೆ ಕೊಟ್ಟಿದ್ರು ತಹಶೀಲ್ದಾರ್ ಕ್ರಮ ತಗೊಂಡಿಲ್ಲ, ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಇದು ಅಧಿಕಾರದ ದುರುಪಯೋಗ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ, ಅವ್ರೇನೇನು ಹೇಳ್ತಾರೋ ಏನೋ. ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿ ಆಪರೇಷನ್ಗೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಒಳ್ಳೇದಲ್ಲ. ಪ್ಯಾರಾಮಿಲಿಟರಿ ಕರ್ಸ್ಬೇಕು, ಇಲ್ಲಿ ಮತದಾನ ಪಾರದರ್ಶಕ ಆಗುತ್ತೆ ಅನ್ನೋದು ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ರೀ. ಪ್ಯಾರಾಮಿಲಿಟರಿನಾರು ಕರ್ಸ್ಕೊಳ್ಳಿ, ಪ್ರಧಾನ ಮಂತ್ರಿನೇ ಕರ್ಸ್ಕೊಬರ್ಲಿ, ನಂದೇನು ತಕರಾರಿಲ್ಲ. ನಾನು ಕೂಲಿ ಕೇಳ್ತಾ ಇದ್ದೀನಿ, ನೀವು ನಾನು ಕೂಲಿ ಕೇಳ್ತಾ ಇರೋದನ್ನ ಜನಕ್ಕೆ ತಿಳಿಸಿ. ನಾನು ಕೂಲಿ ಯಾತಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಕಳೆದ 10 ವರ್ಷಗಳಲ್ಲಿ ನಾನೊಬ್ಬ ಇಲ್ಲ ಸಂಸತ್ ಸದಸ್ಯನಾಗಿ ಸೇವಕನಾಗಿ ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮುಂದಿಟ್ಕೊಂಡು ನಾನು ಕೂಲಿ ಕೇಳ್ತಾ ಇದ್ದೀನಿ. ನಾನು ಬೇರೆ ಏನನ್ನೂ ಕೂಡ ಕೇಳ್ತಾ ಇಲ್ಲ, ಯಾರ ಮೇಲೂ ಕೂಡ ನಾನು ಆರೋಪಗಳನ್ನು ಮಾಡ್ತಾ ಇಲ್ಲ. ಸರ್, ಕಾರ್ಯಕರ್ತರ ಸೇರ್ಪಡೆ ವಿಚಾರವಾಗಿ ಸಿಪಿ ಯೋಗೇಶ್ವರ್ ಅವರು ಹೇಳ್ತಾರೆ, ಬಲವಂತವಾಗಿ ನಮ್ಮ ಕಾರ್ಯಕರ್ತರನ್ನ JDS ಕಾರ್ಯಕರ್ತರನ್ನ ಅವರು ಶಾಲಾಗ್ತಾ ಇದ್ದಾರೆ ಮನೆಗಳಿಗೆ ಹೋಗಿ. ನನಗೆ ಆ ಅಭ್ಯಾಸ ಇಲ್ಲ, ನನಗೆ ಬಲವಂತ ಮಾಡುವಂಥ ಅಭ್ಯಾಸ ಇಲ್ಲ. ಅದೇನಿದ್ರು ಅವ್ರಿಗೆ ಸಂಬಂಧಪಟ್ಟಿದ್ದು. ಪಾಪ ಅವರು ಏನೋ ಅವ್ರನ್ನ ಮೆಚ್ಚಿಸ್ಕೊಳ್ಳೋ, ಅವ್ರ ನಾಯಕರನ್ನ ಮೆಚ್ಚಿಸ್ಕೊಳ್ಳೋದಕ್ಕೆ ಮಾಧ್ಯಮಗಳ ಮುಂದೆ ಹೇಳಲಿಕ್ಕೆ ಬರ್ತಾರೆ. ನನಗೆ ಮಾಧ್ಯಮಗಳ ಮುಂದೆ ಹೇಳೋಕ್ಕೂ ಅವಶ್ಯಕತೆ ಇಲ್ಲ. ನಾನು ಅದನ್ನ ಜನಕ್ಕೆ ಈಗ ಆಲ್ರೆಡಿ ನಾನು ನನ್ನ ಕೆಲಸ ಕಾರ್ಯಗಳ ಮುಖಾಂತರ ಜನರನ್ನ ತಲುಪಬೇಕಾಗಿದೆ, ತಲುಪಿದ್ದೇನೆ. ಜನ ಇಷ್ಟ ಇದ್ರೆ ಆಶೀರ್ವಾದ. ಬಿಜೆಪಿ ಅಸಮಾಧಾನಿತರು ಕಾಂಗ್ರೆಸ್ ಕಡೆಗೆ ಮುಖ ಮಾಡ್ತಿದ್ದಾರೆ, ಸದಾನಂದ ಗೌಡರು ಸೇರಿದಂಗೆ ಎಲ್ಲ ಗೊತ್ತಿಲ್ಲ, ಕಾದ್ ನೋಡ್ರಣ್ಣ. ಸರ್ ಅಲ್ಲ ಸರ್, ಈಗ ಸ್ಥಳೀಯವಾಗಿ ಬೇರೆ ಪಕ್ಷದವರು ನಿಮ್ಮ ಪಕ್ಷಕ್ಕೆ ಬರಬೇಕಾದ್ರೆ ಕಾರ್ಯಕರ್ತರು ಏನ್ ಹೇಳ್ತಾರೆ ಅಂತ ಹೇಳಿ ಸರ್. ಅದನ್ನೆಲ್ಲ ನಾನು ನಿಮ್ಗೆ ಹೇಳಕ್ಕಾಗಲ್ಲ. ಅಲ್ಲಿ ಬೇಸತ್ತು ಅಲ್ಲಲ್ಲ ಸರ್, ಅವರ ಆಡಳಿತನ ಬೇಸತ್ತು ಬರ್ತಾ ಇರೋದು. ನೀವು ಮಾಧ್ಯಮದಲ್ಲಿದ್ದೀರಿ, ನೀವು ಏನ್ ಬೇಕೋ ನೀವು ಪ್ರಶ್ನೆಗಳು ಮಾಡ್ಕೊಳ್ಳಿ. ನನಗೆ ಅದ್ರ ಬಗ್ಗೆ ನಿಮಗೆ ಎಲ್ಲ ವಿಚಾರಗಳನ್ನ ನಾನು ಹೇಳಲಿಕ್ಕೆ ಬರುದಿಲ್ಲ. ನೀವೇನಾರ ಕೇಳೋದಿದ್ರೆ ನರೇಂದ್ರ ಮೋದಿ ಅವ್ರನ್ನ ಕೇಳಿ. ನಿಮ್ಗೆ ನರೇಂದ್ರ ಮೋದಿ ಕೇಳಕ್ ಆಗೋದಿಲ್ಲ, ನನ್ನನ್ನು ಕೇಳ್ತೀರಾ? TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.